ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ನಾನು ಇವತ್ತು ಇರೋದು ಗೋವಾದಲ್ಲಿ. ಗೋವಾ ಅಂದರೆ ಏನೋ ಒಂದು ಖುಷಿ ಅಲ್ವಾ, ಏನೋ ಒಂದು ಜಾಲಿ. ಎಸ್ ಫ್ರೆಂಡ್ಸ್, ನೋಡಿ ಗೋವಾದ ರೋಡ್ ಚಿಕ್ಕದಾಗಿದೆ ಉಂಟಲ್ಲ, ಚೊಕ್ಕ ಮತ್ತು ನೀಟಾಗಿ ಉಂಟಾಯ್ತಾ. ಫ್ರೆಂಡ್ಸ್ ನಾನು ಇವತ್ತು ಪೆಂಜಿಮಿಂದ ಓಳುಗೋವಾ ಕಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಒಂದು ಮೆಗಾ ಇವೆಂಟ್ ಆಗ್ತಾ ಇದೆ, ನಮ್ಮ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಬಾಡಿ ಎಕ್ಸ್ಪೋಸಿಷನ್. ಅಂದರೆ ಸಂತ ಫ್ರಾನ್ಸಿಸ್ ಝೇವಿಯರ ಬಾಡಿಯನ್ನು 10 ವರ್ಷಕ್ಕೊಮ್ಮೆ ಜನರ ದರ್ಶನಕ್ಕಾಗಿ ಕೆಳಗಡೆ ಇಡ್ತಾರೆ. ಇದು ಸುಮಾರು 45 ದಿನಗಳ ಮೆಗಾ ಇವೆಂಟ್. ನಾನೀಗ ಎಂಡಲ್ಲಿ, ಅಂದರೆ ಆಲ್ಮೋಸ್ಟ್ 40 ಡೇಸ್ ಆಗಿದೆ, ಈಗ ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಫ್ಯಾಮಿಲಿ ಒಟ್ಟಿಗೆ. ಬನ್ನಿ, ನಿಮಗೂ ಕೂಡ ತೋರಿಸ್ತೇನೆ. ನಾನು ಲಾಸ್ಟ್ ಟೈಮ್ ಗೋವಾಕ್ಕೆ ಬಂದಾಗ ಇದರ ಬಗ್ಗೆ ಒಂದು ವಿಡಿಯೋ ವ್ಲಾಗ್ ಮಾಡಿದ್ದೇನೆ, ಈ ಚರ್ಚ್ ಬಗ್ಗೆ ಮತ್ತು ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಬಗ್ಗೆ. ಬಟ್ ಇದು ಒಂದು ಎಕ್ಸ್ಪೋಸಿಷನ್ ಇವೆಂಟ್. ಅಂದರೆ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಬಾಡಿಯನ್ನು ನಾವು ತುಂಬ ಹತ್ತಿರದಿಂದ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ನಾನೀಗ ಬಂದು ಮುಟ್ಟಿದ್ದೇನೆ. ಮೊದಲಿಗೆ ಉಂಟಲ್ಲ ಪಾರ್ಕಿಂಗ್ ಮಾಡುವ. ನೋಡಿ, ಇಲ್ಲಿ ದೇಶ ವಿದೇಶದಿಂದ ಜನರು ಬರ್ತಾರೆ ಇವರ ಒಂದು ಬಾಡಿಯನ್ನು ನೋಡಲಿಕ್ಕೆ. ಫ್ರೆಂಡ್ಸ್, ನಾನು ಗಾಡಿಯನ್ನು ಪಾರ್ಕ್ ಮಾಡಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ 2 ಕಿಲೋಮೀಟ್ರ್ ಉಂಟಾಯ್ತಾ. ನೋಡಿ, ಇಲ್ಲಿ ಟಾಯ್ಲೆಟ್ ಇದು ವ್ಯವಸ್ಥೆ, ಶಟಲ್ ಬಸ್ ಎಲ್ಲ ಇದೆ. ನಮಗೆ ಇಲ್ಲಿ ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ಅಂತ, ಇಲ್ಲಿಂದ ಚರ್ಚಿಗೆ ಹೋಗಲಿಕ್ಕೆ ಶಟಲ್ ಬಸ್ ವ್ಯವಸ್ಥೆ ಕೂಡ ಉಂಟು. ಸೊ ಹಾಗೆ ಉಂಟಲ್ಲ, ನಾವು ಇಲ್ಲಿಂದ ಬಸ್ ಹತ್ತಿದ್ವಿ. ಈ ಶಟಲ್ ಬಸ್ಸಿಗೆ ಏನು ಕೊಡಲಿಕ್ಕಿಲ್ಲ ಫ್ರೆಂಡ್ಸ್, ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್. ಇಲ್ಲಿಂದ ಚರ್ಚ್ವರೆಗೆ ಬಿಡ್ತಾರೆ. ಬನ್ನಿ ಹೋಗುವ. ನೋಡಿ ಫ್ರೆಂಡ್ಸ್, ಚರ್ಚ್ ಹತ್ರ ಬಂದು ಮುಟ್ಟಿದ್ದೇನೆ. ಇವತ್ತು ನೋಡುವಾಗ ಉಂಟಲ್ಲ ತುಂಬ ಜನ ಇದ್ದಾರೆ. ಬನ್ನಿ ಮುಂದೆ ಹೋಗುವ. ಫ್ರೆಂಡ್ಸ್, 10 ವರ್ಷಕ್ಕೊಮ್ಮೆ ಆಗುವ ಈ ಮೆಗಾ ಇವೆಂಟ್, ಇದರ ಎಲ್ಲ ವ್ಯವಸ್ಥೆಯನ್ನು ಗೋವಾದ ಗೌರ್ಮೆಂಟ್ ನೋಡಿಕೊಳ್ಳುತ್ತೆ. ಯಾಕಂದರೆ ಇದು ನ್ಯಾಷನಲ್ ಮೊನ್ಯುಮೆಂಟ್ ಮತ್ತು ಇದು ವರ್ಲ್ಡ್ ಹೆರಿಟೇಜಲ್ಲಿ ಅಂಡರಲ್ಲಿ ಬರ್ತದೆ. ಸೊ ಈ ಚರ್ಚಿನ ಮತ್ತು ಈ ಮೆಗಾ ಇವೆಂಟಿನ ಜವಾಬ್ದಾರಿ ಗೋವಾದ ಗೌರ್ಮೆಂಟೇ ನೋಡಿಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಜಸ್ಟ್ ಈಗ ಪೂಜೆ ಆಗಿದೆ. ನಾವು ಕೂಡ ಹೋಗಿ ಉಂಟಲ್ಲ ಪೂಜೆ ಮಾಡಿ ಬೇಗ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಬೇಕು ಒಳಗಡೆ ಹೋಗಲಿಕ್ಕೆ. ಬನ್ನಿ ಹೋಗುವ. ನೋಡಿ, ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಬಾಡಿ ಯಾವಾಗಲೂ ಈ ಚರ್ಚಲ್ಲಿ ಇರುತ್ತೆ. ಬಾಮ್ ಜೀಸಸ್ ಬೆಸಿಲಿಕ್ ನೋಡಿ, ಈ ದೊಡ್ಡ ಚರ್ಚಲ್ಲಿ ಇರುತ್ತೆ. ಬಟ್ ಈಗ ಈ ಬಾಡಿಯನ್ನು ಈ ಚರ್ಚಿಂದ ಆ ಕಡೆ ಮತ್ತೊಂದು ಚರ್ಚ್ ಇದೆ, ಸಿ ಕ್ಯಾಥೆಡ್ರಲ್ ಅಂತ, ಅಂದರೆ ಸಾಂತಾ ಕ್ಯಾಥರೀನಾ, ಈ ಚರ್ಚಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಜನರ ದರ್ಶನಕ್ಕೆ ಇಟ್ಟಿದ್ದಾರೆ ಕೆಳಗಡೆ. ಬನ್ನಿ ನಾವು ಮುಂದೆ ಹೋಗುವ. ಫ್ರೆಂಡ್ಸ್, ನಾವು ಬೆಳಿಗ್ಗೆ ಬಂದಿದ್ದು, ಹಾಗೆ ಉಂಟಲ್ಲ ಅಷ್ಟೊಂದು ರಶ್ ಇಲ್ಲ. ನೋಡಿ, ನಮಗೆ ಬೇಗ ಒಳಗಡೆ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಈಗ ಚೆಕಿಂಗ್ ಆಗ್ತಾ ಇದೆ. ಮತ್ತೊಂದು ವಿಷಯ ಅಂದರೆ ಈ ಸಲ ಉಂಟಲ್ಲ ಫ್ರೆಂಡ್ಸ್, ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಆಯಿತಾ. ಮೊಬೈಲ್ ತೆಗಿಲಿಕ್ಕೆ ಇಲ್ಲ, ಸನ್ಗ್ಲಾಸ್ ಹಾಕ್ಕೊಳ್ಳಿಕ್ಕೆ ಇಲ್ಲ, ಕ್ಯಾಪ್ ಹಾಕ್ಕೊಳ್ಳಿಕ್ಕೆ ಇಲ್ಲ ಚರ್ಚ್ ಒಳಗಡೆ ಹೋಗುವಾಗ. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಮುಂದೆ ಹೋಗಿ ಬಾಡಿ ತೋರಿಸ್ತೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗುವ. ಫ್ರೆಂಡ್ಸ್ ನೋಡಿ, ಇಲ್ಲಿಂದೊಂದು ಪ್ರತಿಯೊಂದು ವ್ಯವಸ್ಥೆ ಕೂಡ ಉಂಟಲ್ಲ, ತುಂಬ ಸುಂದರವಾಗಿ ನೀಟಾಗಿ ಮಾಡಿದೆ ಆಯಿತಾ. ನೋಡಿ, ಈ ಲೈನ್ ಉಂಟಲ್ಲ, ಇದು ಲೈನ್ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಉಂಟು. ಇವತ್ತು ಜನ ಇಲ್ಲ, ಹಾಗೆ ನಾವು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೇವೆ. ಈ 1.5 ಕಿಲೋಮೀಟ್ರ್ವರೆಗೆ ಉಂಟಲ್ಲ, ಮೇಲ್ಗಡೆ ಟೆಂಟ್ ಹಾಕಿದ್ದಾರೆ, ಫ್ಯಾನಿನ ವ್ಯವಸ್ಥೆ ಇದೆ, ಅಲ್ಲಿ ನೀರಿಟ್ಟಿದ್ದಾರೆ ಕುಡಿಲಿಕ್ಕೆ, ತುಂಬ ನೀಟಾಗಿ ಮಾಡಿದ್ದಾರೆ. ನೋಡಿ, ನಾನು ಆವಾಗ ಹೇಳಿದಾಗೆ ಇವತ್ತು ಅಷ್ಟು ರಶ್ ಇಲ್ಲ, ಜನ ಕಡಿಮೆ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಲೈನಲ್ಲಿ ಬಂದು ಇಲ್ಲಿ ಒಂದು ದೊಡ್ಡ ಟೆಂಟ್ ಹಾಕಿದ್ದಾರೆ ಆಯಿತಾ. ಇಲ್ಲಿ ಕೂಡ ತುಂಬ ಜಿಗ್ಜಾಗ್, ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಈ ಕಡೆ ಆ ಕಡೆ ಬಂದು ಮತ್ತೆ ಲೈನಲ್ಲಿ ಹೊರಗಡೆ ಬರಬೇಕು. ಅಂದರೆ ಅಷ್ಟು ಜನ ಬರ್ತಾ ಇದ್ರು. ಸೊ ಅಷ್ಟು ಜನರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲಿ ಈ ಥರ ಜಿಗ್ಜಾಗ್ ಹಾಕಿದರು. ಬಟ್ ಆಲ್ಮೋಸ್ಟ್ ಜನ ಉಂಟಲ್ಲ ಫ್ರೆಂಡ್ಸ್ ಬಂದು ಹೋಗಿದ್ದಾರೆ. ಮತ್ತು ಕೊನೆಯ 3 ದಿನ ಮತ್ತಷ್ಟು ಜನ ಬರಲಿಕ್ಕೆ ಉಂಟಿಲ್ಲಿ. ನಾವು ಬೆಳಿಗ್ಗೆ ಬಂದಿದ್ವಿ, ಹಾಗೆ ನಾವು ತುಂಬ ಬೇಗ ಫಾಸ್ಟಾಗಿ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಇಲ್ಲಿ ಈಗ ವರದಿಯ ಪ್ರಕಾರ ಇಲ್ಲಿ ಈಗ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚು ಜನ ಇವರ ಬಾಡಿ ಎಕ್ಸ್ಪೋಸಿಷನ್ ನೋಡಿ ಹೋಗಿದ್ದಾರೆ. ಫ್ರೆಂಡ್ಸ್ ನೋಡಿ, ನಾನು ಚರ್ಚ್ ಹತ್ರ ಬಂದು ಮುಟ್ಟಿದ್ದೇನೆ. ಇದೇ ಸಂತ ಕ್ಯಾಥರೀನಾ ಚರ್ಚ್. ಇದೇ ಚರ್ಚಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಬಾಡಿ ಉಂಟು. ಬನ್ನಿ ಹೋಗುವ.
ಇಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇದೆ, ಮೊಬೈಲ್ ಯೂಸ್ ಮಾಡೋ ಥರನೇ ಇಲ್ಲ. ಚರ್ಚ್ ಒಳಗಡೆ ಕೂಡ ತುಂಬ ಜನ ಕಮಾಂಡೋ ಪೊಲೀಸ್ ಅವರಿದ್ದಾರೆ. ಫ್ರೆಂಡ್ಸ್, ನಾವು ಕೂಡ ಸಂತ ಫ್ರಾನ್ಸಿಸ್ ಜೇವಿಯರ್ ಅವರ ದೇಹದ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಮೊಬೈಲ್ ವಿಡಿಯೋ ಮಾಡೋದಲ್ಲ, ಮುಟ್ಲಿಕ್ಕೆ ಕೂಡ ಅಲ್ಲಿ ಚಾನ್ಸ್ ಇಲ್ಲ, ಹಾಗೆ ನಾನು ವಿಡಿಯೋ ಮಾಡಲಿಲ್ಲ. ನೋಡಿ ಫ್ರೆಂಡ್ಸ್, ಇವರ ಬಾಡಿ ಹೇಗಿದೆ ಅಂತ ನಿಮಗೊಂದು ಇಲ್ಲಿ ನಾನು ಒಂದು ಕ್ಲಿಪ್ ಹಾಕಿದ್ದೇನೆ, ವಿಡಿಯೋ ಕ್ಲಿಪ್ ನೋಡಿ. ಸರಿಸುಮಾರು 470 ವರ್ಷಗಳ ಹಳೆಯ ಇವರ ಬಾಡಿ ಈಗ ಸಹ ಹಾಗೆಯೇ ಉಂಟು ನೋಡಿ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಏನೂ ಇಲ್ಲ, ಅಂದರೆ ತುಂಬ ಜನ ಇದನ್ನು ಪರೀಕ್ಷೆ ಮಾಡಿದ್ದಾರೆ, ಯಾವುದೇ ಥರದ ಕೆಮಿಕಲ್ ಏನೂ ಹಾಕಿಲ್ಲ. ಇದೊಂದು ದೇವರ ಒಂದು ಪವಾಡ ಅಂತ ಹೇಳ್ಬೋದು. ಮುಖದ ಮೇಲಿನ ಒಣಗಿದ ಮಾಂಸ, ಹಲ್ಲು ಹಾಗೆ ಕಾಣ್ತಾ ಉಂಟು. ನಮಗೆ ನೋಡಿ ತುಂಬ ಫೀಲ್ ಬ್ಲೆಸ್ಡ್, ತುಂಬ ರೋಮಾಂಚನ ಆಯಿತು. ಯಾಕಂದರೆ ಅವರನ್ನು ತುಂಬ ಹತ್ತಿರದಿಂದ ಆ ಗ್ಲಾಸ್ ಮುಟ್ಟಿ ನಾವು ಅದು ಬಾಡಿಯನ್ನು ನೋಡಿದ್ದೇವೆ. ನೋಡಿ ಫ್ರೆಂಡ್ಸ್, ಈ ಬಾಡಿಯನ್ನು ನೋಡಲಿಕ್ಕೆ ದೇಶ ವಿದೇಶದಿಂದ ಜನ ಬರ್ತಾರೆ. ಮತ್ತು ಗೋವಾದ ಪ್ರತಿಯೊಂದು ಜನ, ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇವರನ್ನು ಗೋಯಿಂಚೋ ಸಾಹಿಬ್ ಅಂದರೆ ಗೋವಾದ ದೇವರು ಅಂತಲೇ ಕರೀತಾರೆ. ನೋಡಿ, ಇಲ್ಲಿ ಒಂದು ವಿಶೇಷವಾಗಿ ಅಲಂಕಾರ ಮಾಡಿದ ಒಂದು ರಥ ಇದೆ. ಅಂದರೆ ಈ ರಥ, ಈ ಗಾಡಿಯಲ್ಲಿ ಅವರ ಬಾಡಿಯನ್ನು ಆ ಚರ್ಚಿಂದ ಈ ಚರ್ಚಿಗೆ ತಂದಿದ್ದು, ಮತ್ತು ಕೊನೆಯಲ್ಲಿ ಇದೇ ಗಾಡಿಯಲ್ಲಿ ಇವರ ಬಾಡಿಯನ್ನು ಇದೇ ಚರ್ಚಿಂದ ಆ ಚರ್ಚ್ ಅಂದರೆ ಬಾಮ್ ಜೀಸಸ್ ಚರ್ಚಿಗೆ ಅಲ್ಲಿ ಮೇಲ್ಗಡೆ ಸಾಗಿಸ್ತಾರೆ. ಫ್ರೆಂಡ್ಸ್, ನಾವು ಕೂಡ ಫೋಟೋ ಎಲ್ಲ ತೆಗೆದಿದ್ದು. ಈಗ ಉಂಟಲ್ಲ, ಫೋಟೋ ತೆಗೆದು ಸ್ವಲ್ಪ ಸಂತೆಯಲ್ಲಿ ತಿರುಗುವ, ಆಯಿತಾ? ಬನ್ನಿ ನೋಡಿ. ಇಲ್ಲಿ ಮೊದಲಿಗೆ ಚೋರಿಸ್ ಪಾವ್ ಅಂದರೆ ಇದು ಪೋರ್ಕ್ ಸೋಸೇಜಸ್, ಇದನ್ನು ಪಾವಲ್ಲಿ ಹಾಕಿ ಕೊಡ್ತಾರೆ, ಆಯಿತಾ? ಸೂಪರ್ ಆಗಿರ್ತದೆ. ಮತ್ತು ಫ್ರೆಂಡ್ಸ್, ಪ್ರತಿ ವರ್ಷ ಡಿಸೆಂಬರ್ 3ಕ್ಕೆ ಈ ಚರ್ಚಿನ ಹಬ್ಬ ಇರ್ತದೆ, ಸಾಂತ್ ಮಾರಿ. ಈ ಹಬ್ಬಕ್ಕೆ ಬಂದಾಗ ಈ ಕಡಲೆ, ಇಲ್ಲಿ ನಾನು ಸ್ಪೆಷಲ್ ಕಡಲೆ ಮಾಡ್ತಾರೆ, ಆಯಿತಾ? ಈ ಕಡಲೆ ತಿನ್ನಲೇಬೇಕು, ಅಂದರೆ ಇದು ತಗೊಳ್ಬೇಕಂತ ಒಂದು ವಾಡಿಕೆ ಉಂಟು. ನೋಡಿ, ಬಿಸಿ ಬಿಸಿ ಕಡಲೆ ಮಾಡ್ತಿದ್ದಾರೆ. ಇದರ ಟೇಸ್ಟ್ ಕೂಡ ಉಂಟಲ್ಲ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟ್, ಆಯಿತಾ? ಸೂಪರ್ ಆಗಿರ್ತದೆ. ನೋಡಿ, ಕಡಲೆ ಕೂಡ ಉಂಟಲ್ಲ, ಬಿಸಿ ಬಿಸಿ ಇದೆ. ಬನ್ನಿ ಕಡಲೆ ತೊಗೊಂಡು ಮುಂದೆ ಹೋಗುವ. ನೋಡಿ, ನಮ್ಮ ಮೈಸೂರು ಹಲ್ವಾ ಇದೆ ನೋಡಿ, ಸ್ಪೆಷಲ್ ಮೈಸೂರು ಹಲ್ವಾ. ನೋಡಿ ಫ್ರೆಂಡ್ಸ್, ಜನ ಚರ್ಚಿಗೆ ಹೋಗಿ ಉಂಟಲ್ಲ, ಇಲ್ಲಿ ಸಂತೆಯಲ್ಲಿ ಬಂದು ತಿರುಗ್ತಾರೆ, ಆಯಿತಾ? ನೋಡಿ, ಇಲ್ಲಿ ಕೊಚ್ಚಿನ್ ಹಲ್ವಾ ಇದೆ, ಎಲ್ಲ ಐಟಮ್ ಉಂಟು. ನೋಡಿ ಫ್ರೆಂಡ್ಸ್, ಈ ಕಡಲೆ ಮಾಡುವ ರೀತಿ ಉಂಟಲ್ಲ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಆಯಿತಾ? ಸೂಪರ್. ಫ್ರೆಂಡ್ಸ್, ಗೋವಾದಲ್ಲಿ ತುಂಬ ಬಿಸಿಲು ಉಂಟು, ಆಯಿತಾ? ಒಂದು ಜ್ಯೂಸ್ ಕುಡಿದ್ವಿ, ಜ್ಯೂಸ್ ಮತ್ತು ಐಸ್ ಕ್ರೀಮ್ ಬೇಕೇ ಬೇಕು. ಸೂಪರ್ ಆಯಿತು. ನೋಡಿ, ಇಲ್ಲಿ ಮಿಠಾಯಿ ಅಂಗಡಿ ಇದೆ. ಬನ್ನಿ ಫ್ರೆಂಡ್ಸ್, ಸಂತೆಯಿಂದ ತಿರುಗಿ ಉಂಟಲ್ಲ, ಮುಂದೆ ಹೋಗುವ. ಈಗ ಉಂಟಲ್ಲ ಫ್ರೆಂಡ್ಸ್, ಈ ಹಳೆ ಚರ್ಚ್ ಉಂಟಲ್ಲ, ಬಾಮ್ ಜೀಸಸ್ ಬೆಸಲಿಕಾ, ಒಳಗೆ ಹೋಗಿ ಬರುವ, ಆಯಿತಾ? ಬನ್ನಿ ಫ್ರೆಂಡ್ಸ್, ಇಲ್ಲಿ ಕೂಡ ಉಂಟಲ್ವಾ, ಡ್ರೆಸ್ ಕೋಡ್ ಮಾಡಿದ್ದಾರೆ. ಸ್ಕರ್ಟ್, ನೀಕ್ಕಿಂತ ಮೇಲ್ಗಡೆ ಯಾವುದೇ ಬಟ್ಟೆ ಹಾಕಿದರೆ ಒಳಗಡೆ ಬಿಡ್ತಾ ಇಲ್ಲ, ತುಂಬ ಒಳ್ಳೆಯ ವಿಚಾರ. ಹಾಗೆ ಉಂಟಲ್ಲ, ವಿಡಿಯೋಗ್ರಫಿ ಫೋಟೋಗ್ರಫಿ ಒಳಗಡೆ ಮಾಡೋ ಥರ ಇಲ್ಲ. ಬನ್ನಿ ಒಳಗಡೆ ಹೋಗುವ. ಫ್ರೆಂಡ್ಸ್, ಇಲ್ಲಿ ಉಂಟಲ್ವಾ, ನಮ್ಮೆಲ್ಲ ಒಂದು ವಿಡಿಯೋ ಮಾಡಿದ್ದು ನಿಮಗೆ ತೋರಿಸ್ಲಿಕ್ಕೆ. ನೋಡಿ, ಇಲ್ಲಿ ಸಿಲ್ವರ್ ಕಲರ್ ಇದು ಕಾಫಿನ್ ಕಾಣ್ತಾ ಉಂಟಲ್ಲ, ಅಲ್ಲಿ ಆ ಬಾಡಿ ತಂದು ಪುನಃ ಇಲ್ಲೇ ಇಡ್ತಾರೆ. ಸೊ 10 ವರ್ಷವರೆಗೂ ಆ ಬಾಡಿ ಇದೇ ಕಾಫಿನಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ಎಕ್ಸ್ಪೋಸಿಷನ್ 2034ಗೆ. ಫ್ರೆಂಡ್ಸ್ ನೋಡಿ, ಈ ಚರ್ಚಿನ ವಟಾರದಲ್ಲಿ ದೊಡ್ಡ ಕ್ರಿಸ್ಮಸ್ ಗೋದಲಿ ಮಾಡಿದ್ದಾರೆ, ಆಯಿತಾ? ಸ್ಟ್ಯಾಚ್ಯೂ ನೋಡಿ ಅಂತೆ, ಆಲ್ಮೋಸ್ಟ್ 6-7 ಫೀಟ್ ಇದು ದೊಡ್ಡ ಸ್ಟ್ಯಾಚ್ಯೂಗಳು, ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಇದು ಸಿ ಕ್ಯಾಥೆಡ್ರಲ್ ಮತ್ತು ಇದು ಬಾಮ್ ಜೀಸಸ್ ಚರ್ಚ್. ಈಗ ಬಾಡಿ ಸಿ ಕ್ಯಾಥೆಡ್ರಲ್ ಉಂಟು ಮತ್ತು ಯಾವಾಗಲೂ ಈ ಬಾಮ್ ಜೀಸಸ್ ಚರ್ಚಲ್ಲಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಗೋವಾದ ಪೊಲೀಸರು ತುಂಬ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. 24/7 ಇಲ್ಲಿ ಸೆಕ್ಯೂರಿಟಿ ಇರ್ತದೆ.
ಫ್ರೆಂಡ್ಸ್ ನೋಡಿ, ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆವರೆಗೂ ಪ್ರೇಯರ್ ಅಂದರೆ ಪೂಜೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಒಂದು ಚರ್ಚಿನ ಹೊರಗಡೆ ಒಂದು ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಸರಿಸುಮಾರು 2,000 ಜನರಿಗೆ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಮತ್ತು ಒಂದು ಹೊಸ ವೇದಿಕೆ ಪೂಜೆಗೆ ಮಾಡಿದ್ದಾರೆ. ಇದು ಚರ್ಚಿನ ಹೊರಗಡೆ. ಫ್ರೆಂಡ್ಸ್, ನಾವು ಕೂಡ ಮನೆಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೇವೆ. ಫ್ರೆಂಡ್ಸ್, ಇದಿಷ್ಟು ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಒಂದು ಬಾಡಿಯ ದರ್ಶನದ ಒಂದು ವ್ಲಾಗ್. ಸೊ ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಬರ್ತೀನಿ. ಬಾಯ್.